ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ರಾಜಕೀಯ ಮೊನ್ನೆ ತಾನೇ ಜೂನ್ 4ನೇ ತಾರೀಕು ಕೌಂಟಿಂಗ್ ಮುಗಿದಿದೆ. ಕೌಂಟಿಂಗ್ ಮುಗಿದ ಮೇಲೆ ನಾವು ಹಳೆ ಎಪಿಸೋಡಲ್ಲಿ ಮಾತಾಡಿದ್ದೀವಿ. ಕೃಷ್ಣದತ್ತ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಮೈಸೂರಲ್ಲಿ BJP ಅಭ್ಯರ್ಥಿಯಾಗಿ ಲೋಕಸಭೆಗೆ ಗೆದ್ದಿದ್ದಾರೆ. ಅವರ ಗೆಲುವಿನ ಅಂತರ 1,50,000ಕ್ಕಿಂತ ಜಾಸ್ತಿ ಇತ್ತಂತೆ. ಕಾಂಗ್ರೆಸ್ನವರು ಅವಿರೋಧವಾಗಿ ಆಯ್ಕೆ ಮಾಡೋಕ್ಕೆ ಬಿಡ್ಬೋದಿತ್ತು, ಆದರೆ ಜಟ್ಟಿ ಬಿದ್ದರೆ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಮನಸ್ಥಿತಿ ಇರೋರು ಏನಾಯ್ತು, ನಾಮಕಾವಸ್ಥೆಗಾದರೂ ಒಂದು ಚಾಲೆಂಜ್ ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಕ್ಯಾಂಡಿಡೇಟ್ ಹಾಕಿದ್ರು. ಅದೇನಂತ ಇಂಪಾರ್ಟೆಂಟ್ ಕ್ಯಾಂಡಿಡೇಟ್ ಅಲ್ಲ, ಅವ್ರ ಹೆಸರು ಏನು ಜ್ಞಾಪಕ ಇಲ್ಲ. ಏನಾಗಿದೆ, ಗೆಲುವಿನ ಅಂತರ ಬಂದ್ಬಿಟ್ಟು 1.5 ಲಕ್ಷಕ್ಕಿಂತ ಜಾಸ್ತಿ ಇದೆ ಅನ್ನೋದು ಇವಾಗ ಸಾಬೀತಾಗಿದೆ. ಇಷ್ಟೆಲ್ಲ ಇದ್ದಾಗ ನಾವು ಮೈಸೂರು ಬಗ್ಗೆ ಮಾತಾಡಿದ್ವಿ. ಮೈಸೂರು ಅಂದ ತಕ್ಷಣ ಚಾಮರಾಜನಗರದ ಬಗ್ಗೆನೂ ಮಾತಾಡಬೇಕಾಗತ್ತೆ. ಚಾಮರಾಜನಗರದಲ್ಲಿ ಯಾರ ಕಾಂಗ್ರೆಸ್ ಗೆದ್ದಿದ್ದಾರೆ ಅಂತ ಇರಲಿ, ಈ ಸತಿ ಕಾಂಗ್ರೆಸ್ ಗೆದ್ದಿರ್ಬೋದು, ಆದರೆ ನೆಕ್ಸ್ಟ್ ಟೈಮು ನಮ್ಮ ಮೈಸೂರಿನ ಮಹಾರಾಜರೇನಿದ್ದಾರೆ ಚಾಮರಾಜನಗರನ ಗೆಲ್ಸೋದಕ್ಕೆ ಇವ್ರ ಹೆಸರು ಒಂದೇ ಸಾಕು ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಏನು ಅಂದರೆ, ಬರೀ ಹೆಸರು ಹೇಳ್ಕೊಂಡು ಇಂದಿರಾ ಗಾಂಧಿಯವರು ಎಲೆಕ್ಷನ್ ಗೆಲ್ತಾ ಇದ್ರು. ಹಾಗೆ ಮೈಸೂರಲ್ಲಿ ಮಹಾರಾಜರ ಯಾವ ಪಕ್ಷದಲ್ಲಿ ಇರ್ತಾರೆ, ಗ್ರಾಮಾಂತರ ಪ್ರದೇಶಗಳಲ್ಲೂ ಸಹ ಅಂದೇ ಪಕ್ಷ ಅಧಿಕಾರಕ್ಕೆ ಬರುತ್ತೆ ಅನ್ನೋದು ನಿರ್ವಿವಾದ. ಇದು ಅನೇಕ ಎಲೆಕ್ಷನ್ಗಳಲ್ಲಿ ಇದು ಪ್ರೂವ್ ಆಗಿದೆ, ನೆಕ್ಸ್ಟ್ ಪ್ರೂವ್ ಆಗುತ್ತೆ. ಯಾಕೆ ಅಂತಂದರೆ, ಹಳ್ಳಿ ಜನಗಳು ಅಮಾಯಕರು, ಅನಕ್ಷರಸ್ಥರು ಮತ್ತು ಮುಗ್ಧರು, ಇವರು ಮಹಾರಾಜರು ಅಂತಂದರೆ ವಿಶೇಷವಾದ ಗೌರವ ಇದೆ. ಹಾಗಾಗಿ ಇದು BJPಗೆ ಬಹಳ ಅನುಕೂಲ ಆಗುತ್ತೆ. ನಮ್ಮ ಧಾರ್ಮಿಕ ಏನಿದೆ, ಅಸ್ತಿತ್ವ ಏನಿದೆ, ಅಸ್ಮಿತೆ ಏನಿದೆ, ಸ್ವಾಭಿಮಾನ ಏನಿದೆ, ಸ್ವಾವಲಂಬನೆ ಇದೆ, ಇದಕ್ಕೆಲ್ಲದಕ್ಕೂ ಪೂರಕವಾಗಿ ಮೈಸೂರಿನ ಮಹಾರಾಜರ ವಂಶಸ್ಥರಾದ ಶ್ರೀ ಯದುವೀರ ಕೃಷ್ಣದತ್ತ ಚಾಮರಾಜ ಒಡೆಯರವರು ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿ 1.5 ಲಕ್ಷ ಮತಗಳ ಅಂತರದಿಂದ ಸುಮಾರು 7.5 ಲಕ್ಷ ಮತಗಳನ್ನ ತಗೊಂಡು ಗೆದ್ದಿದ್ದಾರೆ. ಇದು ನಮ್ಮೆಲ್ಲರಿಗೂ ಹೆಮ್ಮೆ ತರ್ತಕ್ಕಂಥ ವಿಷಯ ಆಯಿತು. ಇದೆಲ್ಲ ವಿಷಯವನ್ನು ಮಾತಾಡ್ತಿರ್ಬೇಕಾದ್ರೆ ಕರ್ನಾಟಕದ ಬಗ್ಗೆನೂ ಮಾತಾಡಬೇಕಾಗತ್ತೆ. ನೋಡಿ, ಕರ್ನಾಟಕದ ಬಗ್ಗೆ ಮಾತಾಡಬೇಕು ಅಂತಂದರೆ, ನಮ್ಮಲ್ಲಿ ಕರ್ನಾಟಕದ ಕಾಂಗ್ರೆಸ್ ಅಧ್ಯಕ್ಷರಿದ್ದಾರೆ DK ಶಿವಕುಮಾರ್ ಅಂತ ಅಂದ್ಬಿಟ್ಟು, ಅವ್ರ ತಮ್ಮ DK ಸುರೇಶ್ ಅಂದ್ಬಿಟ್ಟು ಬೆಂಗಳೂರು ಗ್ರಾಮಾಂತರದಲ್ಲಿ ಅವರು ಲೋಕಸಭೆ ಅಭ್ಯರ್ಥಿಯಾಗಿದ್ದರೆ ಈ ಪುಣ್ಯಾತ್ಮ ಏನೋ ಕಾರ್ಡ್ ಕೊಟ್ರಂತೆ. ಈ ನಮ್ಮ ಸ್ವೈಪ್ ಮಾಡ್ತೀವಲ್ಲ ನಾವು, ವೀಸಾ ಕಾರ್ಡ್ ಇರ್ಬೋದು ಅಥವಾ ATM ಕಾರ್ಡ್ಗಳು ಇರ್ಬೋದು, ಆ ಥರ ಕಾರ್ಡ್ ಕೊಟ್ರಂತೆ. ಆ ಕಾರ್ಡ್ಗಳನ್ನ ತಗೊಂಡು ಹೋಗಿ ಬಿಗ್ ಬಜಾರು ದೊಡ್ಡ ಅಂಗಡಿಗಳಲ್ಲಿ ಕೊಟ್ಟರೆ ದುಡ್ಡು ಕೊಡೋರಂತೆ, ಅಥವಾ ದವಸ ಧಾನ್ಯಗಳನ್ನ ಫ್ರೀ ಕೊಡೋರಂತೆ. ಅದ್ರ ಹೊರ್ತು ಸುಮಾರು 5,000 ಇತ್ತಂತೆ, 3,000 ಇತ್ತಂತೆ. ಹೀಗೆಲ್ಲ ಮಾಡಿ ಇದನ್ನು ಗೆದ್ಬಿಟ್ರು, ಏನೋ ಅಸೆಂಬ್ಲಿ ಎಲೆಕ್ಷನ್ ಗೆದ್ಬಿಟ್ರಂತೆ ಅನ್ನೋದನ್ನು ಕೇಳಿದ್ದೀವಿ. ಹಾಗೆ ಈ ಸರ್ತಿನೂ ಮಾಡಿದ್ರಂತೆ. ಆದರೆ ಈ ಸರ್ತಿ ಬೆಂಗಳೂರು ಗ್ರಾಮಾಂತರದಲ್ಲಿ BJP ಅಭ್ಯರ್ಥಿ ಮಾಡ್ಕೊಂಡಿದ್ದು ಡಾಕ್ಟರ್ ಮಂಜುನಾಥ್ ಅಂದ್ಬಿಟ್ಟು. ಡಾಕ್ಟರ್ ಮಂಜುನಾಥ್ ಅಂತಂದರೆ ನೋಡಿ, ಜಯದೇವ ಹೃದಯ ರೋಗ ಸಂಸ್ಥೆ ಅಂತಿದೆ, ಅದು ಬಹಳ ದೊಡ್ಡ ಹಾರ್ಟ್ ಕ್ಲಿನಿಕ್. ಅದು ಅಲ್ಲೇನಾಗುತ್ತೆ, ಹಾರ್ಟ್ ಆಪ್ರೇಷನ್ಗಳು ಮಾಡ್ತಾರೆ. ಆ ಥರ ಅತ್ಯಂತ ಜಾಸ್ತಿ ಹಾರ್ಟ್ ಆಪ್ರೇಷನ್ ಮಾಡಿರ್ತಕ್ಕಂಥ ಹೃದಯವಂತ ಅಂತಲೇ ಹೇಳ್ಬೋದು. ಆ ಮಂಜುನಾಥ್ ಅವ್ರನ್ನ ಅಭ್ಯರ್ಥಿಯಾಗಿ ನಿಲ್ಲಿಸಿದ್ರು. ಅವರು ತುಂಬ ಪ್ರಾಮಾಣಿಕ ವ್ಯಕ್ತಿ, ಸರಳ ಸಜ್ಜನಿಕೆ ವ್ಯಕ್ತಿ. ಅಂಥವ್ರನ್ನ ಸೋಲ್ತಾರೋ ಗೆಲ್ತಾರೋ ಅನ್ನೋದು ಬಹಳ ಪೈಪೋಟಿ ಇತ್ತು. ಇದೇನಾಗುತ್ತೆ, ಈ DK ಸುರೇಶ್ ಅನ್ನೋರು ದೇಶವನ್ನು ವಿಭಜನೆ ಮಾಡೋಕ್ಕೆ ಹೊರಟ್ರಿ. ಕಾಂಗ್ರೆಸ್ ಅನುಕೂಲ ಆಗಲಿಲ್ಲ, ರಾಹುಲ್ ಗಾಂಧಿ ಪ್ರಧಾನಮಂತ್ರಿ ಆಗಲ್ಲ ಅಂತ ಗೊತ್ತಾದ ತಕ್ಷಣ ಇವರೇನು ಮಾಡಿದ್ರು, ಸೌತ್ ಇಂಡಿಯಾ ಬೇರೆ ಮಾಡ್ಕೋಬೇಕಾಗತ್ತೆ. ಇವರು ಇಂಟ್ರೆಸ್ಟ್ ಏನು ಅಂತಂದರೆ, ಸೌತ್ ಇಂಡಿಯಾ ಪ್ರಧಾನಮಂತ್ರಿ ಆಗಲಿ ರಾಹುಲ್ ಗಾಂಧಿ ಅನ್ನೋದು ಒಂದು ಯೋಚನೆ ಇರಬಹುದು. ಇದನ್ನು ಹೈಕಮಾಂಡ್ ಇದಿಲ್ಲದೆ, ಉತ್ತೇಜನ ಇಲ್ಲದೆ ಈ ಥರ ಮಾತುಗಳು ಬರೋಕ್ಕೆ ಸಾಧ್ಯನೇ ಇಲ್ಲ. MP ಗಳಲ್ಲಿ ಏನಾಗುತ್ತೆ, ಅವರ ಅಣ್ಣ ಬಂದ್ಬಿಟ್ಟು DK ಶಿವಕುಮಾರು ಕರ್ನಾಟಕ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರು. ಮತ್ತು ಅವರೇನು ಮಾಡ್ತಾರೆ, ಇಷ್ಟ ಇಲ್ಲ ಅಂತಂದ್ರೂ ಸಿದ್ದರಾಮಯ್ಯನ ಜೊತೆಗೆ ಒಪ್ಪಂದ ಮಾಡ್ಕೋತಾರೆ. ಈ ಒಪ್ಪಂದ ಹೇಗೆ ಮಾಡ್ಕೋತಾರೆ, ಸೋಷಿಯಲ್ ಮೀಡಿಯಾದಲ್ಲಿ ಭಾಳ ಫೋಟೋಗಳು ಬರುತ್ತೆ. ಫೋಟೋ ಮಾಡಿಕೊಂಡ್ರೆ ನಮ್ಮ ರಾಹುಲ್ ಗಾಂಧಿ ಅವ್ರು ಯಾವುದೋ ಪಬ್ಲಿಕ್ ಮೀಟಿಂಗಲ್ಲಿ ಹೇಳ್ತಾರೆ, ನೀವಿಬ್ಬರು ತಪ್ಕೊಳ್ಳಿ ಅಂತಾರೆ. ತಪ್ಕೊಳ್ಳಿ ಅಂತ ಅವ್ರು ಆರ್ಡ್ರ್ ಕೊಟ್ಟ ಮೇಲೆ ತಪ್ಕೋತಾರೆ. ಇವರು ಹೆಂಡ್ತಿನ ತಪ್ಕೋತಾರೆ ಇಲ್ಲ ಗೊತ್ತಿಲ್ಲ, ಆದರೆ ಸಿದ್ದರಾಮಯ್ಯ ಶಿವಕುಮಾರ್ ತಪ್ಕೋತಾರೆ. ಇದು ನೋಡಿ ವಿಪರ್ಯಾಸ. ಇದು ಏನು ಅಂತಂದರೆ, ಯಾರೋ ನಮಗೆ
ಹಿಂದಿನ ಎಪಿಸೋಡ್ಗಳಲ್ಲಿ ಮಾತಾಡಿದ್ದೀನಿ, ಯಾರಿಗೆ ಬಂತು ಸ್ವಾತಂತ್ರ್ಯ, 47ರ ಸ್ವಾತಂತ್ರ್ಯ. ಇದೆಲ್ಲ ಯೋಚನೆ ಮಾಡಿದಾಗ ಕಾಂಗ್ರೆಸ್ನವ್ರಿಗೆ ನಿಜವಾಗ್ಲೂ ಸ್ವಾತಂತ್ರ್ಯ ಬರಬೇಕಾಗಿದೆ. ನಮ್ಮ ದೇಶಕ್ಕೆ ಅರ್ಧಂಬರ್ಧ ಸ್ವಾತಂತ್ರ್ಯ ಬಂದಿದೆ. ಏನು ಅಂದರೆ ಡರ್ಟಿ ಪೊಲಿಟಿಷಿಯನ್ಸ್ಗೆ ಸ್ವಾತಂತ್ರ್ಯ ಬಂದಿದೆ. ಕಾಂಗ್ರೆಸ್ನವ್ರಿಗೆ ಸ್ವಾತಂತ್ರ್ಯ ಬರಬೇಕು. ಕಾಂಗ್ರೆಸ್ನವ್ರಿಗೆ ಇವಾಗಲೂ ಸಹ ಸ್ವಾತಂತ್ರ್ಯ ಬಂದಿಲ್ಲ. 1947ರಲ್ಲಿ ಕಾಂಗ್ರೆಸ್ ಸ್ವಾತಂತ್ರ್ಯ ಕೊಡ್ತು ಅಂತ ಹೇಳ್ತಾರೆ. ಆದರೆ ಇದು ಅಪ್ಪಟ ಸುಳ್ಳು. ಕಾಂಗ್ರೆಸ್ ಸ್ವಾತಂತ್ರ್ಯ ಪಡೆಯೋದಕ್ಕೋಸ್ಕರ ಸುಮಾರು 8 ಲಕ್ಷ ಜನ ಸತ್ತೋಗ್ತಾರೆ. 1957ರಿಂದ 47 ಯಾರ್ದು ಹೆಸರು ಬಂದಿಲ್ಲ. ಚಂದ್ರಶೇಖರ್ ಆಜಾದ್ ಇರ್ಬೋದು, ಭಗತ್ ಸಿಂಗ್ ಇರ್ಬೋದು, ರಾಜಗುರು ಇರ್ಬೋದು, ಮಂಗಳ ಪಾಂಡೆ ಇರ್ಬೋದು, ಸುಭಾಷ್ ಚಂದ್ರ ಬೋಸ್ ಇರ್ಬೋದು. ಈ ಥರ ಅನೇಕ ಲಕ್ಷಗಟ್ಟಲೆ ಜನ ಸತ್ತೋಗ್ತಾರೆ. ಅವ್ರು ಯಾರ್ದು ಹೆಸರು ಬರಲ್ಲ. ಕಾಂಗ್ರೆಸ್ನವ್ರು ಸ್ವತಂತ್ರ ತಂದುಕೊಟ್ಟು ಅಂತ ಹೇಳ್ತಾರಲ್ಲ, ವಿತ್ತಂಡವಾದಕ್ಕೆ ಕೊನೆಯೇ ಇಲ್ಲ. ಏನಾಗುತ್ತೆ, ದುಷ್ಟ ಕಾಂಗ್ರೆಸ್ ಸಂಸ್ಕೃತಿ. ಪ್ರತಿಯೊಂದಕ್ಕೂ ಕಾಂಗ್ರೆಸ್, ಒಳ್ಳೆಯದಕ್ಕೆಲ್ಲ ಕಾಂಗ್ರೆಸ್ ಕಾರಣ, ಕೆಟ್ಟದಕ್ಕೆಲ್ಲ BJP ಕಾರಣ, ಕೋಮುವಾದ ಬ್ರಾಹ್ಮಣರ ಕಾರಣ, ಎಲ್ಲ ಅನಿಷ್ಟಕ್ಕೂ ಶನೀಶ್ವರ ಕಾರಣ ಅಂತ ಬೆಟ್ಟು ತೋರಿಸೋ ಒಂದು ಸಂಸ್ಕೃತಿ ಬೆಳೆದುಬಿಟ್ಟಿದೆ. ಇದನ್ನು ಧಿಕ್ಕರಿಸಬೇಕಾಗಿದೆ. ಧಿಕ್ಕರಿಸಬೇಕು ಅಂತಂದರೆ ಬನ್ನಿ ಕರ್ನಾಟಕದ ವಿಷಯದ ಬಗ್ಗೆ ಮಾತಾಡಬೇಕು. ಕರ್ನಾಟಕದಲ್ಲಿ ನೋಡಿ, ಈ ಸರ್ತಿ BJP 17 ಸೀಟುಗಳನ್ನ ತೊಗೊಂಡಿದೆ. 17 ಸೀಟುಗಳು ಅಂದರೆ 28 ಸೀಟುಗಳಲ್ಲಿ 17 ಸೀಟ್ ಅಂದರೆ ಅರ್ಧಕ್ಕಿಂತ ಜಾಸ್ತಿ ತೊಗೊಂಡಿದೆ. ಹಾಗಾಗಿ BJP ಕರ್ನಾಟಕದಲ್ಲಿ ಗೆದ್ದಿದೆ ಅಂತಲೇ ಹೇಳ್ಬೋದು. ಇವ್ರು ಏನೇ ವಿತ್ತಂಡವಾದ ಇಡ್ಬೋದು. BJP 25 ಸೀಟ್ ಇತ್ತು, 17ಕ್ಕೆ ಬಂದಿದೆ, ಕಡಿಮೆ ಆಗಿದೆ ಅಂತ. ಬಟ್ ಡೆಮಾಕ್ರಸಿ ಅನ್ನೋದನ್ನು ಗಮನದಲ್ಲಿ ಇಟ್ಕೋಬೇಕು. ಡೆಮಾಕ್ರಸಿನ ಗಮನದಲ್ಲಿ ಇಟ್ಕೊಂಡ್ರೆ ಅರ್ಧ ಮಾರ್ಕ್ ಬಂದ್ಬಿಟ್ಟು 17ಕ್ಕಿಂತ ಜಾಸ್ತಿ ಬಂದಿದೆ. 17 ಸೀಟ್ ಬಂದಿದೆ. BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕರ್ನಾಟಕದಲ್ಲಿ ಹೊರಹೊಮ್ಮಿದೆ. ಮಾನ ಮರ್ಯಾದೆ ಏನಾದರೂ ಇದ್ದರೆ ಇವ್ರು ಏನು ಫ್ರೀ ಪಿಗಳು ಕೊಟ್ಟರಲ್ಲ, ಈ ಫ್ರೀ ಪಿಗಳು ಕೊಟ್ಟರು ಅಂತಂದರೆ ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ರು, ಕೊಡಲೇ ಇಲ್ಲ, ಟುಸ್ಸಾಗೋಯ್ತದು. ಮತ್ತು ಹೆಂಗಸರಿಗೆ ಬಸ್ ಫ್ರೀ ಮಾಡಿದ್ರು, ಅದು ಟುಸ್ಸಾಗೋಗುತ್ತೆ, ಭಾಳ ದಿವಸ ನಡೆಯೋದಿಲ್ಲ. ಮತ್ತು ಹೆಂಗಸರಿಗೆ ಗೃಹಲಕ್ಷ್ಮಿ ಅಂತ ಮಾಡಿದ್ರು, 2,000, 3,000, 5,000 ಕೊಡ್ತೀವಿ ಅಂತ ಹೊರಟರು, ಅದು ಸಹ ಕುಂಟ್ಕೊಂಡು ನಡೀತಾ ಇದೆ. ಇದಲ್ಲದೆ ಯುವನಿಧಿ ಅಂತ ಮಾಡಿದ್ರು, ಟೇಕ್ ಆಫೇ ಆಗಲಿಲ್ಲ ಅದು. ಈ ಥರ ಎಲ್ಲ ಮಾಡಿ ಏನಾಗಿದೆ, ಇವರೆಲ್ಲ ಗ್ಯಾರಂಟಿ ಯೋಜನೆಗಳು ಮಣ್ಣು ಹತ್ತು ಹೋಗ್ತಾ ಇದೆ. ಇಂಥ ಪರಿಸ್ಥಿತಿನಲ್ಲಿ ಏನಾಗಿದೆ, BJP 17 ಸೀಟ್ ತೊಗೊಂಡು ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಕರ್ನಾಟಕದಲ್ಲಿ ಹೊರಹೊಮ್ಮಿದೆ. ಇದು ಗಮನದಲ್ಲಿಡಬೇಕಾದ ಅಂಶ. ಇದು ಗಮನದಲ್ಲಿಡಬೇಕು ಅಂತಂದರೆ ನೋಡಿ, ದೇಶ ವಿಭಜನೆ ಮಾಡೋಕ್ಕೆ ಹೊರಟಿರ್ತಕ್ಕಂಥ ಕಾಂಗ್ರೆಸ್ ಪಕ್ಷವನ್ನು ಜನ ಧಿಕ್ಕರಿಸಿದ್ದಾರೆ. ದೇಶದ ಏಕತೆ, ಅಖಂಡತೆ, ಸಮಗ್ರತೆಗೆ ಬೆಂಬಲ ಕೊಟ್ಟಿದ್ದಾರೆ. ಮತ್ತು ನಮ್ಮ ದೇಶ ಪ್ರೇಮವನ್ನು ಮೆರೆದಿದ್ದಾರೆ. ನಾವು ಸ್ವಾಭಿಮಾನಿಗಳು, ಸ್ವಾವಲಂಬನೆ ಇರ್ತಕ್ಕಂಥವ್ರು, ನಮ್ಗೆ ಆತ್ಮಗೌರವ ಇದೆ, ಫ್ರೀಗಳು ನಮಗೆ ಬೇಡ ಅಂತಂದ್ಬಿಟ್ಟು ಜನಗಳೇನು ಮಾಡಿದ್ದಾರೆ, BJP ಓಟ್ ಹಾಕಿದ್ದಾರೆ. ಮತ್ತು ಇನ್ನೊಂದು ಗಮನದಲ್ಲಿ ಇಟ್ಕೋಬೇಕಾಗಿರೋ ಅಂಶ, ಕರ್ನಾಟಕದಲ್ಲಿ ನೋಡಿ 5 kg ಅಕ್ಕಿ ಕೊಡ್ತೀವಿ ಅಂತ ಹೇಳಿದ್ದಕ್ಕೇ ನಾವು ಕಾಂಗ್ರೆಸ್ನವ್ರನ್ನ ಮುಖ್ಯಮಂತ್ರಿ ಮಾಡಿಬಿಟ್ವಿ, ಉಪಮುಖ್ಯಮಂತ್ರಿ ಮಾಡಿಬಿಟ್ವಿ. ಏನಾದರೂ ನಾಳೆ ಇಮ್ರಾನ್ ಖಾನ್ ಬಂದು 10 kg ಅಕ್ಕಿ ಕೊಡ್ತೀನಿ, 20 kg ಅಕ್ಕಿ ಕೊಡ್ತೀನಿ, ಅವನು ಕರ್ಕೊಂಬಂದು ಮುಖ್ಯಮಂತ್ರಿ ಮಾಡ್ತಾರೆ. ಅಂಥ ಜನಗಳು ನಮ್ಮಲ್ಲಿದ್ದಾರೆ. ಅಂಥ ಜನಗಳನ್ನೆಲ್ಲ ಸೋರಿಸಿ ಮೂಲೆ ಕೂರಿಸಿ ಏನಾಗಿದೆ, ದೇಶ ಪ್ರೇಮ ಮೆರೀತಕ್ಕಂಥ ಜನಸಂಖ್ಯೆ ಜಾಸ್ತಿ ಆಗಿದೆ. ಅದರಿಂದ BJP 17 ಸೀಟ್ ತೊಗೊಂಡಿದೆ. ಇದನ್ನು ಗಮನದಲ್ಲಿ ಇಟ್ಕೋಬೇಕಾಗಿರೋದು. ಮತ್ತು ಏನಿತ್ತು, ಮಿಡ್ಲ್ ಕ್ಲಾಸ್ ಅನ್ನೋರು ಏನಿದ್ರು, ಟ್ಯಾಕ್ಸ್ನ ಕಟ್ಟೋರು ಏನಿದ್ರು, ಮತ್ತು ಪ್ರಾಮಾಣಿಕರು ಏನಿದ್ರು, ದೇಶ ಭಕ್ತಿ ಮೆರೀತಕ್ಕಂಥ ಜನ ಏನಿದ್ರು, ಅವರೆಲ್ಲರೂ ಒಂದಾಗ್ಬಿಟ್ಟು ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ BJPನವರು ಎದೆಗುಂದತಕ್ಕಂಥ ಇದಿಲ್ಲ, ಪ್ರಮೇಯ ಇಲ್ಲ. ಏನಿದ್ರು ಆ ಕಾಲಲ್ಲಿ ಎತ್ಕೊಂಡು ಓಡಾಡಬಹುದು. ಏನು ಅಂತಂದ್ರೆ ಅತ್ಯಂತ ಹೆಮ್ಮೆ ವಿಷಯ, ವೋಟ್ ಬ್ಯಾಂಕಾಗಿ ಬೆಳೀತು. ಎಜುಕೇಟೆಡ್ ಜನ ವೋಟ್ ಹಾಕ್ತಿಲ್ಲ, ಲಾಂಗ್ ಡ್ರೈವ್ ಅಂತ ಬಂದ್ಬಿಡೋರಿ. ಬೆಂಗಳೂರಿಂದ ಮೈಸೂರು, ಮಲೆ ಮಹದೇಶ್ವರ ಬೆಟ್ಟ, ಬೆಳಿಗ್ಗೆ ರಂಗನ ಹಿಲ್ಸಿಗೆ ಬಂದ್ಬಿಡೋರು ಲಾಂಗ್ ಡ್ರೈವ್ ಅಂದ್ಬಿಟ್ಟು ಕಾರ್ ತಗೊಂಡು. ಇವಾಗ ಏನಾಗಿದೆ, ಆ ಟ್ರೆಂಡ್ ಹೊರಟೋಗ್ತಾ ಇದೆ. ಎಲ್ಲ ಜನಗಳು ಎಲ್ಲೆಲ್ಲಿಂದನೋ ಬಂದು ನಮ್ಮ ವೋಟಿಂಗ್ ಇಲ್ಲಿದೆ, ನಾವು ವೋಟ್ ಹಾಕಬೇಕು, ನರೇಂದ್ರ ಮೋದಿಯವ್ರಿಗೆ ವೋಟ್ ಹಾಕಬೇಕು, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ದೇಶದಲ್ಲಿ ತಲೆ ಎತ್ಕೊಂಡು ಓಡಾಡ್ತಕ್ಕಂಥ ಒಂದು ಸಂದರ್ಭನ ಸೃಷ್ಟಿ ಮಾಡಿದ್ದಾರೆ. ಪ್ರಪಂಚದಲ್ಲಿ ವಿಶ್ವಗುರು ಆಗಿ ಹೊರಟಿದ್ದಾರೆ. ಇದಕ್ಕೆ ನಮ್ಮ ಕಾಂಟ್ರಿಬ್ಯೂಷನ್ ಇರಲಿ ಅಂತ ಅಂದ್ಬಿಟ್ಟು ಏನಾಗಿದೆ, ಇವತ್ತು ಮಿಡ್ಲ್ ಕ್ಲಾಸ್ ಇರ್ಬೋದು, ಮತ್ತು ಟ್ಯಾಕ್ಸ್ ಕಟ್ಟೋರು ಇರ್ಬೋದು, ಮತ್ತು ಯಾರು ವಿದ್ಯಾವಂತರಿರ್ಬೋದು, ಡಾಕ್ಟರ್ಸ್ ಇರ್ಬೋದು, ಇಂಜಿನಿಯರ್ಸ್ ಇರ್ಬೋದು, ಅವರೇನು ಮಾಡ್ತಾರೆ, ಮಕ್ಕಳಿಗೂ ಹೇಳ್ತಾರೆ ಬನ್ನಿ ವೋಟಿಂಗ್ ಇದೆ ಬನ್ನಿ ಅಂತ ಹೇಳ್ಬಿಟ್ಟು ಏನಾಗಿದೆ, ಎಲ್ಲರೂ ಬಂದು ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗಿದೆ. ಇವತ್ತು ಏನಿತ್ತು, ಮಿಡ್ಲ್ ಕ್ಲಾಸು ಛಿದ್ರವಾಗಿ ಹೋಗಿತ್ತು. ನರೇಂದ್ರ ಮೋದಿಯವರು ಪ್ರಧಾನಮಂತ್ರಿ ಆಗಿದ್ದರಿಂದ ಇವತ್ತೇನಾಗಿದೆ, ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗಿದೆ. ಈ ವೋಟ್ ಬ್ಯಾಂಕಾಗಿ ಕನ್ವರ್ಟ್ ಆಗಿದ್ದರಿಂದನೇ ಪ್ರಭಾವದಿಂದ ಏನಾಗಿದೆ, ಇವತ್ತು BJP ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿ ಅಂದರೆ 28 ಸೀಟುಗಳಲ್ಲಿ 17 ಸೀಟುಗಳನ್ನ ತಗೊಂಡು ಗೆದ್ದಿದೆ.
ಇದು ಭಾಳ ಹೆಮ್ಮೆ ಪಡಬೇಕಾದಂಥ ವಿಚಾರ ಕರ್ನಾಟಕದ ರಾಜಕೀಯ ತೊಗೊಂಡ್ರೆ. ಮತ್ತು ಅದಲ್ಲದೆ ಏನಾಗಿದೆ, ಹಳೆ ಮೈಸೂರು ಪ್ರಾಂತದಲ್ಲಿ ಒಕ್ಕಲಿಗರ ಪ್ರಭಾವ ಜಾಸ್ತಿ ಇದೆ. ಒಕ್ಕಲಿಗರು ಅಂತಂದರೆ ಏಕಮೇವ ದ್ವಿತೀಯ, ದೇವೇಗೌಡರು ಒಕ್ಕಲಿಗರು ಅಂತಂದರೆ ಒಕ್ಕಲಿಗರ ಲೀಡರು ಮತ್ತು ಒಪ್ಪತಕ್ಕಂಥ ನಾಯಕ ದೇವೇಗೌಡರಿದ್ದರು. ಅವರೇನಾಗಿದೆ, ಅವ್ರಿಗೂ ಅನೇಕ ಮಾನಸ ಪರಿವರ್ತನೆ ಆಗಿ ಏನಾಗಿದೆ, ಬಿ ಜೆ ಪಿ ಜೊತೆ ಟೈಪ್ ಮಾಡ್ಕೊಂಡಿದ್ದಾರೆ. ಈಗ NDA ಅಂತ ಮಾಡಿಕೊಂಡು NDA ಒಕ್ಕೂಟದಲ್ಲಿ ನೋಡಿ 2 ಸೀಟ್ನ ಗೆದ್ದಿದ್ದಾರೆ. 2 ಸೀಟ್ನ ಗೆದ್ದಿದ್ದಾರೆ ಅಂತಂದರೆ ಮಂಡ್ಯದಲ್ಲಿ ಕುಮಾರಸ್ವಾಮಿ ಗೆದ್ದಿದ್ದಾರೆ. HD ಕುಮಾರಸ್ವಾಮಿ ಮುಖ್ಯಮಂತ್ರಿ ಆಗಿದ್ದವರು. ಮತ್ತು ದೇವೇಗೌಡರ ಅಳಿಯ ನೋಡಿ ಬೆಂಗಳೂರು ಗ್ರಾಮಾಂತರ ಅಂತಂದರೆ ಮಂಜುನಾಥ್ ಅಂದ್ಬಿಟ್ಟು ಅವರು ಹೃದ್ರೋಗ ಸಂಸ್ಥೆಯಲ್ಲಿ ಮುಖ್ಯಸ್ಥರಾಗಿದ್ದರು. ಲಕ್ಷಾಂತರ ಹೃದಯ ಶಸ್ತ್ರಚಿಕಿತ್ಸೆ ಮಾಡಿರ್ತಕ್ಕಂಥವ್ರು. ಅವ್ರು ಏನೂ ದುಡ್ಡು ಖರ್ಚು ಮಾಡದೆ ಅವ್ರು ಮಾಡಿರ್ತಕ್ಕಂಥ ಒಳ್ಳೆಯ ಕೆಲಸಗಳಿಗೆ ಜನ ಬೆಂಬಲ ಕೊಟ್ಟು ಅವ್ರನ್ನ ಗೆಲ್ಲಿಸಿದ್ದಾರೆ. ಎಂಥವ್ರ ಬಗ್ಗೆ ವಿರುದ್ಧ ಗೆದ್ದಿದ್ದಾರೆ? ಅತ್ಯಂತ ದುಷ್ಟರು, ಅತ್ಯಂತ ಭ್ರಷ್ಟರು, ಅತ್ಯಂತ ಕೆಟ್ಟ ರಾಜಕಾರಣಿಗಳ ವಿರುದ್ಧ ಅವರು ಗೆಲುವನ್ನು ಸಾಧಿಸಿದ್ದಾರೆ. ಇದು ಗಮನದಲ್ಲಿಡಬೇಕಾದಂಥ ವಿಚಾರ. ಹೀಗೆಲ್ಲ ಗಮನದಲ್ಲಿಡಬೇಕು ಅಂತಂದರೆ ಬನ್ನಿ, ಕರ್ನಾಟಕದಲ್ಲಿ BJP ಬಹಳ ಮೇಲಕ್ಕಿದೆ. ಮತ್ತು ನಮ್ಮ ಸಂಸ್ಕೃತಿಗೆ ಬೆಲೆ ಬರ್ತಾ ಇದೆ. ಮತ್ತು ಎಲ್ಲ ಫ್ರೀಗಳನ್ನ ರಿಜೆಕ್ಟ್ ಮಾಡಿದ್ದಾರೆ ಜನ. ಇದನ್ನು ಗಮನದಲ್ಲಿಟ್ಕೋಬೇಕು. ಈ ಟೆಂಪೋನ ಮುಂದೆ ಬೆಳೆಸ್ಕೊಂಡು ಹೋಗೋಣ. ಮತ್ತು ನರೇಂದ್ರ ಮೋದಿಯವರೇ ಸಿಂಗಲ್ ಲಾರ್ಜೆಸ್ಟ್ ಪಾರ್ಟಿಯಾಗಿ ಮುಂದಿನ ಎಲೆಕ್ಷನ್ನಲ್ಲಿ ಗೆಲ್ಲಬೇಕು. BJP 275ಕ್ಕಿಂತ ಜಾಸ್ತಿ ಸೀಟ್ಗಳನ್ನ ತಗೋಬೇಕು. ಆ ಥರ ನಮ್ಮ ಎಲ್ಲ ಮಾತುಕತೆಗಳಿರ್ಬೋದು, ವಿಚಾರ ವಿನಿಮಯ ಇರ್ಬೋದು, ಅದನ್ನು ಮಾಡ್ತಾ ಹೋಗೋಣ. ಯಾರ್ಯಾರು ನಮ್ಮ ವಿಡಿಯೋಗಳನ್ನ ನೋಡ್ತಿದ್ದೀರಾ ಇವರೆಲ್ಲರೂ ಸಹ, ನೀವು ಸಹ ನಿಮ್ಮ ಅನಿಸಿಕೆಗಳು ಏನನ್ಸುತ್ತೆ, BJPಗೆ ಪೂರಕವಾಗಿ ಹಿಂದೂ ಧರ್ಮ ನೋಡಿ, ಪ್ರಪಂಚದಲ್ಲಿ ಕ್ರಿಶ್ಚಿಯನ್ರಿಗೆ ಏನಾದರೂ ಅಪಾಯ ಬಂತು ಅಂತಂದ್ರೆ 100ಕ್ಕಿಂತ ಹೆಚ್ಚು ದೇಶಗಳಿದೆ, ಅಲ್ಲೆಲ್ಲರೂ ಹೋಗಿ ಆಶ್ರಯ ಪಡ್ಕೋಬೋದು. ಹಾಗೆ ಮುಸಲ್ಮಾನರಿಗೆ 50ಕ್ಕಿಂತ ಹೆಚ್ಚು ರಾಷ್ಟ್ರಗಳಿದೆ ಪ್ರಪಂಚದಲ್ಲಿ, ಅಲ್ಲಿ ಹೋಗಿ ಆಶ್ರಯ ಪಡ್ಕೋಬೋದು. ಆದರೆ ನಮ್ಮ ಹಿಂದೂಗಳಿಗೆ ಏನಾದರೂ ಅಪಾಯ ಬಂತು ಅಂತಂದರೆ ನಾವು ಆಶ್ರಯಕ್ಕೆ ಪಡೆಯಬಹುದು ಅಂತ ಏಕೈಕ ರಾಷ್ಟ್ರ ನಮ್ಮ ಹಿಂದೂಸ್ತಾನ. ನಾವು ಇಂಡಿಯಾ ಅಂತ ಹೇಳಿರೋದು ತಪ್ಪು. ಯಾವಾಗ ಪಾಕಿಸ್ತಾನ ಅಖಂಡವಾಗಿರ್ತಕ್ಕಂಥ ಹಿಂದೂಸ್ತಾನವನ್ನು ತುಂಡು ಮಾಡಿ ಮುಸಲ್ಮಾನರಿಗೋಸ್ಕರ ಪಾಕಿಸ್ತಾನ ಮಾಡಿಕೊಟ್ಬಿಟ್ವಿ, ಉಳಿದಿದ್ದು ಹಿಂದೂಗಳಿಗೋಸ್ಕರ ಹಿಂದೂಸ್ತಾನ. ಹೆಮ್ಮೆಯಿಂದ ಹೇಳೋಣ ಬನ್ನಿ. ನರೇಂದ್ರ ಮೋದಿಯವರು 3ನೇ ಸರಿ ಪ್ರಧಾನಮಂತ್ರಿಯಾಗಿದ್ದಾರೆ. ನಿಮ್ಮೆಲ್ಲರ ಶ್ರಮ, ಆಶೀರ್ವಾದ ಎಲ್ಲ ಇದೆ. ಇದನ್ನೇ ಮುಂದುವರ್ಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.